ಈಗ 345ನೇ ಕಥೆಯನ್ನು ಕೇಳೋಣ. ಪೃಷಗ್ನ ಅಂತ ಒಬ್ಬ ರಾಜಕುಮಾರ, ವಯೋಸುತ ಮುನಿವಿನ ಮಗನೇ ಅವ. ವಸಿಷ್ಠರು ಗೋವುಗಳನ್ನು ರಕ್ಷಣೆ ಮಾಡ್ತಿದ್ದಾರೆ, ಗೋಸೇವೆ ಏನು ಮಾಡ್ತಿದ್ದಾರೆ ಅಂತ. ಒಂದು ದಿವಸ ರಾತ್ರಿ ಭಾರಿ ಮಳೆ ಬರ್ತಾ ಇತ್ತು. ಆಗ ಒಂದು ಹುಲಿ ಗೋವಿನ ಹಟ್ಟಿಯೊಳಗೆ ಪ್ರವೇಶ ಮಾಡಿದೆ, ಒಂದು ಗೋವನ್ನು ಹಿಡಿದು ಬಿಟ್ಟಿದೆ. ಇತರ ಗೋವುಗಳೆಲ್ಲ ಚಟಪಡಿಸ್ತಾ ಇದ್ದಾವೆ, ಕೂಗಾಡ್ತಾ ಇದ್ದಾವೆ. ಪೃಷಗ್ನ ಎದ್ದವನೇ ತನ್ನ ಖಡ್ಗವನ್ನು ಬೀಸಿದ, ಶಬ್ದ ಬರುವ ದಿಕ್ಕಿನಲ್ಲಿ. ಅದೇನಾಯಿತು, ಆ ಪೆಟ್ಟು ಹುಲಿಯ ಕಿವಿಗೆ ತಗಲಿತ್ತು. ಹುಲಿ ಕಿವಿ ಕತ್ತರಿಸೋಯಿತು. ಹೆದರಿಕೊಂಡು ಹುಲಿ ಓಡೋಗ್ಬಿಟ್ಟಿದೆ. ಅದರ ಪೆಟ್ಟು ಗೋವಿನ ಕುತ್ತಿಗೆ ತಾಗಲಿಬಿಟ್ಟಿದೆ. ಗೋ ಸತ್ತೋಗ್ಬಿಟ್ಟಿದೆ. ಇವೇನು ತಿಳ್ಕೊಂಡ, ಹುಲಿ ಸತ್ತು ಬಿಟ್ಟಿದೆ ಅಂತ ತಿಳ್ಕೊಂಡಿದ್ದ. ಬೆಳಗ್ಗೆದ್ದು ನೋಡ್ತಾನೆ, ಹುಲಿ ತಪ್ಪಿಸಿಕೊಂಡು ಹೋದದ್ದು ಗೊತ್ತಾಯಿತು, ಗೋವು ಸತ್ತು ಬಿದ್ದದ್ದು ಗೊತ್ತಾಗಿದೆ. ಕತ್ತಲೆ ಏನು ಇತ್ತು ರಾತ್ರಿಯಲ್ಲಿ, ಹೀಗಾಗಿ ಅವನಿಗೆ ಸರಿ ಗಮನಿಸಲಿಕ್ಕಾಗಲಿಲ್ಲ. ಬೆಳಗ್ಗೆ ನೋಡಿದಾಗ ಗೊತ್ತಾಯಿತು ಗೋಹತ್ಯೆ ಆಗಿದೆ. ಭಾಳ ಪಶ್ಚಾತ್ತಾಪ ಆಯಿತು. ವಸಿಷ್ಠರ ಹತ್ರ ತಾನು ಬೇಡಿಕೊಳ್ತಾನೆ. ವಸಿಷ್ಠರು ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನೀನು ಶೂದ್ರತ್ವವನ್ನು ಹೊಂದು, ಕಾಡದಲ್ಲಿ ನೀನು ತಪಸ್ಸನ್ನು ಆಚರಿಸು ಅಂತ ಹೇಳಿ ಕಳಿಸ್ತಾರೆ. ಅಂತೂ ಪೃಷಗ್ನ ಕಾಡಿಗೆ ಬಂದಿದ್ದಾನೆ, ಶೂದ್ರತ್ವವನ್ನು ಹೊಂದಿದ, ಅವಧೂತನಾಗಿ ಸಂಚರಿಸಿದ, ಘೋರ ತಪಸ್ಸನ್ನು ಮಾಡ್ತಿದ್ದಾನೆ. ಕೊನೆಗೂ ಕಾಳ್ಗಿಚ್ಚಿಯಲ್ಲಿ ಪ್ರವೇಶ ಮಾಡಿದ, ಸದ್ಗತಿಯನ್ನು ಹೊಂದಿದ್ದಾನೆ ಆ ಪೃಷಗ್ನ. ಈ ರೀತಿ ರಾಜಕುಮಾರನನ್ನು ವಸಿಷ್ಠರು ಶಾಪದ ನಿಮಿತ್ತದಲ್ಲಿ ಅವನಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಸಿ ಸದ್ಗತಿ ಹೊಂದುವಂತೆ ಮಾಡಿದ್ದಾರೆ. ಇಲ್ಲಿಗೆ 345ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.